ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿಯನ್ನು ಸಂಗ್ರಹಣೆ ಮಾಡಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಾಗುತ್ತಿದೆ. ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯು ಕಾವೇರಿ ನದಿ ಪಾತ್ರವನ್ನು ಒಳಗೊಂಡಿದ್ದು, ಗ್ರಾಮಗಳಲ್ಲಿ ಸುಂದರ ಪರಿಸರ ಹಾಗೂ ನದಿ ಪಾತ್ರಗಳ ಸ್ವಚ್ಛತೆಗೆ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿ ಮತ್ತೆ ಸಂಜೀವಿನಿ ಒಕ್ಕೂಟದವರು ಪಂಚಾಯಿತಿ ಮತ್ತೆ ಒಕ್ಕೂಟದವರಿಂದ ಒಡಂಬಡಿಕೆಯಾಗಿದೆ. ಇದು ಘನತ್ಯಾಜ್ಯ ವಿಲೇವಾರಿ ಏನಿದೆ ಅದು ನಾವು ನಮ್ಮ ಸಂಘದವರು ಮತ್ತೆ ಸಂಜೀವಿನಿ ಒಕ್ಕೂಟದವರು ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಇರೋದು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಪಂಚಾಯಿತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ರು. ಈಗ ಬಂದು ನಾವು ಒಂದು 50% ಹಂತವಾಗಿ ನಾವು ನಮ್ಮ ಏನು ಖರ್ಚು ವೆಚ್ಚಗಳಿದೆ ಅದನ್ನ ಯೂಸರ್ ಫೀಸ್ ಕೂಡ ಮನೆಗೆ ಇಷ್ಟು ಅಂತ ಹೇಳ್ಬಿಟ್ಟು 50 ರೂಪೀಸ್ ಯೂಸರ್ ಫೀಸ್ ನ ಚಾರ್ಜ್ ಮಾಡಿದೀವಿ. ಅದರಿಂದ ಮತ್ತೆ ಈ ರೀತಿ ಬಂದ ಎಲ್ಲಾ ಕಸಗಳಿಂದ ನಾವು ಸಪರೇಟ್ ಮಾಡ್ತೀವಿ ಈ ತೊಟ್ಟಿಗಳಲ್ಲಿ. ಇದು ತುಂಬಿ ಸೇಲ್ ಮಾಡಾದ್ಮೇಲೆ ನಮಗೆ ಏನ್ ಇದರಿಂದ ನಮಗೆ ಆದಾಯ ಬರುತ್ತೆ ಅದರಲ್ಲಿ ನಮ್ಮ ಖರ್ಚುಗಳನ್ನು ಸಹ ನೋಡ್ಕೊತಾ ಇದೀವಿ. ಘನತ್ಯಾಜ್ಯ ನಿರ್ವಹಣೆ ಮಾಡುತ್ತಿರುವ ಇದು ಎಲ್ಲ ದಾಖಲೆಗಳನ್ನು ಕೂಡ ನಾವು ಈ ರೀತಿಯಾಗಿ ಬರೀತಾ ಇದ್ದೀವಿ. ಹಾಗೂ ಮನೆಯಿಂದ ಏನು ಶುಲ್ಕ ಬರ್ತಾ ಇದೆ ರೆಸಿಪ್ಟ್ ಬುಕ್ ಕೂಡ ಸಹ ನಾವು ಮಾಡಿಸಿ ಅದನ್ನ ನಾವು ಬ್ಯಾಂಕಿಗೆ ಡೆಬಿಟ್ ಮಾಡ್ತೀವಿ. ಅದರಿಂದ ನಾವು ಖರ್ಚು ವೆಚ್ಚಗಳನ್ನು ಸಹ ನೋಡ್ತಾ ಇದ್ದೀವಿ. ನಮ್ಮ ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಘಟಕದಿಂದ ಮಹಿಳಾ ಸಂಘಗಳಿಗೆ ತುಂಬಾ ಅನುಕೂಲ ಆಗಿದೆ. ಹಾಗೆ ಇದರಿಂದ ನಮ್ಮ ಗ್ರಾಮ ತುಂಬಾ ಸ್ವಚ್ಛವಾಗಿದೆ. ಅಲ್ಲದೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ನಾವು ಕಸವನ್ನ ಸಂಗ್ರಹ ಮಾಡಿ ಅದನ್ನ ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇದ್ದೀವಿ. ನಮಸ್ಕಾರ. ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಾಗುತ್ತಿದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಮೊದಲು ತ್ಯಾಜ್ಯ ಯಥೇಚ್ಛವಾಗಿ ಬರ್ತಿತ್ತು, ಅದನ್ನು ರಸ್ತೆ ಮತ್ತು ಚರಂಡಿಗಳಲ್ಲಿ ಬಿಸಾಡ್ತಿದ್ರು. ಆದರೆ ಈಗ ತ್ಯಾಜ್ಯ ನಿರ್ವಹಣೆಯನ್ನು ನಾವು ಯಾವಾಗ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಮನೆಗಳಿಂದ ಕಸ ಕಲೆಕ್ಷನ್ ಆಗ್ತಿದೆ ಮತ್ತು ಸೆಗ್ರಿಗೇಷನ್ ಆಗ್ತಿದೆ. ಹಾಗೂ ಬಂದಂಥ ಕಸವನ್ನು ನಾವು ವಿವಿಧ ರೂಪದಲ್ಲಿ ವಿಂಗಡಿಸಿ ಅದನ್ನು ನಾವು ಮಾರಾಟ ಮಾಡಿ ಈಗಾಗಲೇ ಸುಮಾರು 2.5 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 97,000 ಮೊತ್ತವಾದ ಕಸವನ್ನು ನಾವು ಮಾರಿ ಆದಾಯನ ಗಳಿಸಿದ್ದೀವಿ. ಮತ್ತು 2,90,000 ಮೊತ್ತವನ್ನು ನಾವು ಮನೆಗಳಿಂದ ತ್ಯಾಜ್ಯ ವಿಲೇವಾರಿ ನಿರ್ವಹಣಾ ಶುಲ್ಕ ಯೂಸರ್ ಫೀಸ್ನ ಕಲೆಕ್ಷನ್ ಮಾಡಿ 2,90,000 ರೂಪಾಯಿ ಮೊತ್ತವನ್ನು ನಾವು ಈಗಾಗಲೇ ಸಂಪಾದನೆ ಆಗಿದೆ ನಮ್ಮ GPLFಗೆ. ಈ ಪೂರ್ತಿ ಮೊತ್ತವನ್ನು ನಮ್ಮ GPLF ಮಹಿಳಾ ಸ್ವಸಹಾಯ ಸಂಘದವರು ಇದನ್ನ ಉಪಯೋಗ ಮಾಡ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಕಮಲ ಅಂತ. ನಾವು ಗರ್ಗೇಶ್ವರಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆಗಾರರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಮುಂಚೆ ಎಲ್ಲಂದ್ರೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬೀದಿಗಳಲ್ಲಿ ಕಸಗಳನ್ನ ಅಲ್ಲಲ್ಲೇ ಹಾಕ್ಬಿಡ್ತಾ ಇದ್ರು. ನಾವು ಈ ಕೆಲಸ ಸ್ಟಾರ್ಟ್ ಮಾಡ್ತಾ ಇಲ್ಲ ನಮ್ಮ ಗ್ರಾಮ ಪರವಾಗಿಲ್ಲ ಒಂದು 50% ಕ್ಲೀನ್ ಆಗಿದೆ. ಮತ್ತೆ ಮುಂಚೆ ಎಲ್ಲ ಕಸಗಳನ್ನ ಎಲ್ಲ ಮಿಕ್ಸ್ ಆಗಿ ಜನಗಳು ಕೊಡ್ತಾ ಇದ್ರು. ಈಗ ನಾವು ಅನೌನ್ಸ್ ಮಾಡ್ತಾ ಮೈಕ್ ಹಾಕೊಂಡು ಹೋಗೋದ್ರಿಂದ ಪರವಾಗಿಲ್ಲ ಜನಗಳು ಬೇರೆ ಬೇರೆ ಮಾಡಿ ಕಸನ ಕೊಡ್ತಾ ಇದ್ದಾರೆ. ನಮಗೂ ಅನುಕೂಲ ಆಗಿದೆ. ಮತ್ತೆ ನಮ್ಮ ಗ್ರಾಮನೂ ಸ್ವಚ್ಛವಾಗಿದೆ. ಸುಮಾರು ಒಂದು 20ರಿಂದ 25 ಥರ ರೀತಿಯಾದ ಕಸ ಬರುತ್ತೆ. ಅದನ್ನ ನಾವು ತಗೊಬಂದು ಇಲ್ಲಿ ಹಾಕಿ ಸೆಗ್ರಿಗೇಷನ್ ಮಾಡಿ ಡಿವೈಡ್ ಮಾಡಿ ಆಯಾ ತೊಟ್ಟಿಗಳಿಗೆ ಅದನ್ನ ಹಾಕ್ತೀವಿ. मालूम पहले तो हमारा गाँव है नहीं बहुत खराब दिखता था. अब है नहीं हमारा गाँव है नहीं जरा देखने को परवाह नहीं. मिले सर का कचरा ले लग जाकर डालते थे. हमने भी जाने का टाइम को सहूलत कचरा जब को हमने दे रही क्या भी नहीं अलग अलग सुखा अलग कच्चा अलग दे रही. हमारा गाँव जरा देखने परवाह नहीं. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಲ್ಮಾ ಸುಲ್ತಾನ, ಗರ್ಗೇಶ್ವರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಗರ್ಗೇಶ್ವರಿ ಗ್ರಾಮ ಪಂಚಾಯತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಮಹಿಳಾ ಸಂಘಗಳಿಗೆ ಲಾಭ ಆಗ್ತಾ ಇದೆ. ಹಾಗೂ ಗ್ರಾಮದ ಪರಿಸರ ಕ್ಲೀನ್ ಆಗಿದೆ. ಕಸವನ್ನು ಮಾರಿ ಅದರಿಂದ ಲಾಭ ಆಗ್ತಾ ಇದೆ.